ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವನ್ ಅವ್ರಿಗೆ ಫೋನ್ ಮಾಡ್ತಾನೆ ಇರ್ತಾನೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಭಯ್ ಯಾವ ನಂಬರಿಂದ ಫೋನ್ ಮಾಡ್ತಿದ್ದ, ಎಲ್ಲಿಂದ ಫೋನ್ ಮಾಡ್ತಿದ್ದ ಅಂತ ತಿಳ್ಕೊಂಡ್ಬಿಡ್ತಿದ್ದೆ. ಅಷ್ಟರಲ್ಲಿ ಕೌಸಲ್ಯ ಬಂದು ಫೋನ್ ಹೊಡೆದಾಕ್ಬಿಟ್ಟು ಎಲ್ಲ ಹಾಳು ಮಾಡಾಕ್ಬಿಟ್ಲು. ಅಖಿಲ, ಚಿಟ್ಟಿನ ಕೈಲಿ ಬುದ್ಧಿ ಕೊಟ್ಟು ಎಲ್ಲ ಹಾಳು ಮಾಡ್ಕೋತಾ ಇದೀಯ ನೀನು. ನಿಮ್ಮಮ್ಮನ ಹೀಗೆ, ಅವಳಿಗೆ ಸ್ವಲ್ಪನೂ ತಾಳ್ಮೆ ಇರಲಿಲ್ಲ. ನಿಮ್ಮಪ್ಪನ ಮೇಲೆ ಇದ್ದಿದ್ದು ಹುಚ್ಚು ಪ್ರೀತಿಯಿಂದ ಅವನು ನಂಬ್ಕೊಂಡು ಪ್ರಾಣ ಬಿಟ್ಬಿಟ್ಲು. ನೀನು ಅದೇ ಥರ ಆಗಿಬಿಟ್ರೆ ನ್ಯಾಯ ಸಿಗುತ್ತಾ? ನಿಮ್ಮಮ್ಮನ ಕುತ್ತಿಗೆಗೆ ತಾಳಿ ಬೀಳ್ದಿರೋದಕ್ಕೆ ಆ ಮುದುಕಿನೇ ಕಾರಣ, ಆ ಕೌಸಲ್ಯನೇ ಕಾರಣ. ನೀನು ಇಟ್ಕೊಂಡವಳು ಮಗಳು ಅನ್ನಿಸ್ಕೊಳ್ಳೋದಕ್ಕೆ ಕಾರಣ ಆ ಮನೆಯವರೇ. ಅವ್ರನ್ನೆಲ್ಲ ಸುಮ್ಮನೆ ಬಿಟ್ಬಿಡ್ತೀಯಾ? ಖಂಡಿತ ಇಲ್ಲ ಮಾವ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಹಾಗಿದ್ಮೇಲೆ ಸ್ವಲ್ಪ ತಾಳ್ಮೆಯಿಂದಿರು. ನಾವಿಡೋ ಹೆಜ್ಜೆ ಮೀನಿನ ಹೆಜ್ಜೆ ಆಗಿರ್ಬೇಕು. ನಮ್ಮ ಗುಟ್ಟನ್ನ ಯಾರಿಗೂ ಬಿಟ್ಕೊಡಬಾರ್ದು. ಹುಷಾರಾಗಿರ್ತೀನಿ. ಇನ್ಮೇಲೆ ಅವ್ರಿಗೆ ಹೇಗೆ ಹೊಡಿತೀನಿ ಅಂದ್ರೆ ಅವ್ರಿಗೆ ಯಾರು ಹೊಡೆದ್ರು ಅಂತಾನೆ ಗೊತ್ತಾಗಬಾರ್ದು, ಆ ರೀತಿಲಿ ಹೊಡಿತೀನಿ. ವೆರಿ ಗುಡ್. ಆದ್ರೆ ಮಾವ, ಆ ಅಭಯ್ ಕೈಗೆ ಸಿಗೋವರೆಗೂ ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ಆಸ್ತಿನೂ ಇಲ್ಲ, ಆ ಕಡೆ ಅಧಿಕಾರನೂ ಇಲ್ಲ ಅನ್ನೋ ಥರ ಆಗತ್ತೆ. ಡೋಂಟ್ ವರಿ, ನೀನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡ. ಅವನು ಎಲ್ಲೇ ಇದ್ರು ನಾನು ಹುಡುಕಿಸ್ತೀನಿ. ಈ ಗಜೇಂದ್ರನ್ ಕಣ್ಣಿಂದ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಬಾಸ್ ಈ ಥರ ಮಾಡ್ತೀರಾ? ಅಲ್ಲಿ ನೋಡಿದ್ರೆ ಅದ್ಯಾವುದೋ ಹುಡುಗಿ ಜೊತೆ ಲವ್ ಗಿವ್ ಅನ್ಕೊಂಡು ಹಿಂದೆ ಸುತ್ತಾಡ್ತೀರಾ. ಈ ದೇವಸ್ಥಾನ, ಊರು, ಕೇರಿ ಎಲ್ಲಿ ನೋಡಿದ್ರೂ ಫಾಲೋ ಮಾಡ್ತೀರಾ. ಇಲ್ಲಿ ನೋಡಿದ್ರೆ ಈ ತಾತನ ಮೊಮ್ಮಗಳಿಗೂ ಲೈಟ್ ಹೊಡಿತಾ ಇದ್ದೀರಾ. ನಿಮಗೆ ನಿಯತ್ ಅನ್ನೋದೇ ಇಲ್ವಾ ಬಾಸ್? ಕೇಳಿ, ನಾನೇ ನಿಂತರ ಅನ್ಕೊಂಡ್ಯಾ? ಸಿಕ್ ಹುಡುಗಿರಿಗೆಲ್ಲ ಮೆಸೇಜ್ ಮಾಡೋಕೆ ನನ್ ಲೆವೆಲ್ಲೇ ಬೇರೆ ಕಣೋ. ಓ, ನಿಮ್ ಲೆವೆಲೇ ಬೇರೆನಾ? ಮತ್ತೀಗೇನ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ ಬಾಸ್, ಅಲ್ಲಿ ನೋಡಿದ್ರೆ ಗೌರಿ ಅನ್ನೋ ಹುಡುಗಿ ಹಿಂದೆ ಬಿದ್ದಿದ್ದೀರಾ. ಇಲ್ಲಿ ತಾತನ ಮೊಮ್ಮಗಳು ಗಂಗೆ ಹಿಂದೆ ಬಿದ್ದಿದ್ದೀರಾ. ಬೇರೆ ಯಾರು ಸಿಗ್ಲಿಲ್ವ ಬಾಸ್ ನಿಮಗೆ? ಏನೋ ಗಂಗೆನಾ? ಅವಳು ಲವ್ ಮಾಡೋ ಬದಲು ಯಾವ್ದಾದ್ರು ಬಾವಿಗೆ ಹಾರ್ತೀನಷ್ಟೇ. ನಾನ್ ಲೈನ್ ಹೊಡೆದಿದ್ದು ತಾತನ ಇನ್ನೊಬ್ಳು ಮೊಮ್ಮಗಳಿಗೆ. ಏನ್ ಬಾಸ್ ನೀವು ಮರ್ಯಾದೆ ಬಿಟ್ಟು ಇಷ್ಟು ಈಜಿಯಾಗಿ ಹೇಳ್ತಾ ಇದ್ದೀರಲ್ಲ. ಛೇ, ನೀವು ಈ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಒಂದು ಹುಡುಗಿ ವಾಯ್ಸ್ ಕೇಳಿ ನೀವು ಲವ್ ಮಾಡ್ತಿರೋದು ನೋಡಿ ನಿಮ್ಮ ಹಾರ್ಟು ಪ್ಯೂರ್ ಹಾಲು ಅನ್ಕೊಂಡಿದ್ದೆ. ಆದ್ರೆ ನೀವು ಪ್ಯೂರ್ ಪೆನಾಯಿಲ್. ಏ ಗೂಬೆ, ಗೌರಿನ್ ಯಾರು ಅನ್ಕೊಂಡಿದ್ಯಾ? ಯಾರೋ ತಾತನ್ ಮೊಮ್ಮಗಳೇ ಕಣೋ. ನಿಜ ಹೇಳ್ತಾ ಇದ್ದೀರಾ ಬಾಸ್? ಹೌದು ಕಣೋ, ಇವತ್ ಬೆಳಗ್ಗೆ ನೋಡಿದ್ದು ಆ ಹುಡುಗಿನೇ. ಅಯ್ಯೋ, ನನಗೆ ನಂಬೋಕೆ ಆಗ್ತಾ ಇಲ್ಲ. ಕೇಳಿ, ಇಷ್ಟು ದಿನ ಆ ಹುಡುಗಿನ ಎಲ್ಲೆಲ್ಲೋ ಹುಡ್ಕೋದ್ವಿ, ಆದ್ರೆ ಅವಳು ನೋಡಿದ್ರೆ ಇದೇ ಮನೇಲಿದ್ದಾಳೆ. ಓಹೋ, ಏನ್ ಬಾಸ್, ಮನೆ ಹಳೆ ಆಗೋಕ್ಕೂ ಮುಂಚೆನೇ ಈ ಮನೇಲಿ ಜಾಗ ಕೊಟ್ಟಿದ್ದಾರೆ. ಗೊತ್ತಿಲ್ದೇನೆ ಇಷ್ಟೊಂದು ಮರ್ಯಾದೆ. ಇನ್ನು ಗೊತ್ತಾದ್ರೆ ಬೇರೆ ಲೆವೆಲ್ ಬಿಡಿ. ನಾನ್ ಹೇಳಿರ್ಲಿಲ್ವಾ ನನ್ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅಂತ? ಊರಲ್ಲಿ ಇಷ್ಟೆಲ್ಲಾ ಮನೆ ಇದ್ರು ನಾವ್ ಈ ಮನೆಗೆ ಬಾಡಿಗೆಗೆ ಬಂದಿದೀವಿ. ದೇವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾನೆ, ಆ ಗೌರಿಗೆ ನಾನೇ ಶಿವ ಅಂತ. ಅಲ್ಲ ಬಾಸ್, ಕಂಕುಳಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಹುಡುಕಿದ್ರಂತೆ. ಅದ್ರಂಗೆ ನೀವು ಈ ಮನೇಲಿ ಹುಡುಗಿನ ಇಟ್ಕೊಂಡು ದೇವಸ್ಥಾನ ಎಲ್ಲ ಅಲ್ದು ಬಿಟ್ರಲ್ಲ. ಕೇಳಿ, ನಾನಂತೂ ಈ ಊರ್ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ಹೌದು ಬಾಸ್, ಈ ವಿಷಯ ಕೇಳಿ ನನಗಂತೂ ತುಂಬಾ ಖುಷಿ ಆಗೋಯ್ತು. ಒಂಥರ ರಿಲೀಫ್ ಸಿಕ್ಕಂಗಾಯ್ತು. ಆದ್ರೂ ಆ ತಾತ ಎಷ್ಟು ಮರ್ಯಾದೆ ತೆಗೆದುಬಿಟ್ಟ ಅಲ್ವಾ? ಇರ್ಲಿ ಬಾಸ್, ಇದು ಸ್ವಲ್ಪ ದಿನ ಅಷ್ಟೇ, ಜಾಸ್ತಿ ದಿನ ನಡೆಯಲ್ಲ. ಈ ಗೆರೆ ಎಲ್ಲ ಮಾಯ. ಗೆರೆ ಅಲ್ಲ ಕಣ್ರೋ ಮಕ್ಕಳ, ನೀವೇ ಮಾಯ. ತಾತ, ಏನ್ರೋ ತಾತ, ನಿಮ್ಮಿಂದ ನನ್ ಮರ್ಯಾದೆ ಹೋಗ್ತಾ ಇದೆ. ನನ್ ಸೊಸೆ ನನ್ನ ಬಾಯಿಗೆ ಬಂದಂಗ್ ಉಗಿದ್ಲು. ಮೊದ್ಲಿನಿಂದ ತೊಲಗಿ, ನನಗೆ ಕೂದ್ಲು ಬೇಡ, ಏನು ಬೇಡ. ಅಯ್ಯೋ ತಾತ, ನಾವೇನು ಮಾಡಿದ್ವಿ? ಏನ್ ಮಾಡಿದ್ರ? ಒಂದು ಕ್ಷಣನೂ ಈ ಮನೇಲಿ ಇರೋಂಗಿಲ್ಲ ನೀವು. ಎಲ್ಲೋ ನಿಮ್ ಲಗೇಜು, ಎಲ್ಲೋ ನಡೀರೋ, ತೊಲಗ್ರೋ. ಏನ್ ಮಾಡ್ತಾ ಇದ್ದೀರಾ? ಈ ವಯಸ್ಸಲ್ಲಿ ಬಾರ ಊರ್ ಬರೋದು ಭಾರ ಇಲ್ಲ, ಬಂದ್ರ ನಡೀರೋ, ನಡೀರೋ, ಹೊರಡಿ ಹೊರಡಿ. ಅಕ್ಕ, ಏನಾಯ್ತೆ ಇಷ್ಟೊಂದು ಖುಷಿಯಾಗಿದ್ಯಾ? ಅವನ್ ಬಂದಿದ್ದಾನೆ. ಯಾರು? ಅದೇ ಕಣೆ ಅವನು. ಏನು, ಅವನ್ ಬಂದಿದ್ದಾನ? ಅವನ್ಗಿದೆ ಇವತ್ತು ತೋರ್ಸಕ. ಅವನ್ ಎಲ್ಲಿದ್ದಾನೆ? ಏಯ್,
ಏನೇ ಮಾಡ್ತಿದ್ಯಾ? ಅದನ್ನ ಯಾಕೆ ತಗೊಂಡೆ? ನಾನಂತೂ ಇವತ್ತು ಅವನನ್ನ ಸುಮ್ನೆ ಬಿಡಲ್ಲ. ನಡಿ ತೋರ್ಸು ಬಾ. ಅಯ್ಯೋ, ಅದು ನಾನು ಹಂಗಲ್ಲ ಹೇಳಿದ್ದು. ಅವನು ಕನ್ಸಲ್ ಬಂದಿದ್ದ ಅಂತ ಹೇಳ್ದೆ. ಅದು ಬೆಳಗ್ಗೆ ಕನ್ಸಲ್ಲೊಬ್ಬ ಹುಡುಗ ಬಂದಿದ್ದ, ಅದನ್ನ ಹೇಳಕ್ಕೆ ಅಂತ ಬಂದೆ ಅಷ್ಟೆ. ಓ, ಹಾಗಾದ್ರೆ ನಿನ್ಗೂ ಅವನ್ ಮೇಲೆ ಲವ್ ಏನಾದ್ರೂ ಆಗಿದ್ಯಾ? ಅಯ್ಯೋ, ಯಾಕೆ ಪದೇ ಪದೇ ಅದನ್ನೇ ಹೇಳಂತಲೇ ತಿಂತ್ಯಾ? ತಲೆ ತಿನ್ನೋದಲ್ಲ ಅಕ್ಕ, ನಮ್ಮಕ್ಕ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಮ್ಮೂರಲ್ಲೇ ಎಷ್ಟ್ ಚೆನ್ನಾಗಿರೋ ಹುಡುಗರೆಲ್ಲ ಇದಾರೆ. ಒಂದಿನಾದ್ರೂ ನೀನ್ ಕಣ್ಣೆತ್ ನೋಡಿದ್ಯಾ? ಅಥವಾ ಅವ್ರು ಯಾರಾದ್ರೂ ಬಂದು ನಿನ್ ಕನ್ಸಲ್ ಕಾಟ ಕೊಟ್ಟಿದಾರಾ? ಇಲ್ಲ ತಾನೆ. ಇವನ್ ಯಾರೋ ಇಷ್ಟು ಕಾಟ ಕೊಡ್ತಿದ್ದಾನೆ ಅಂದ್ರೆ ನಿಜವಾಗ್ಲೂ ಇಲ್ಲೇನೋ ನಡೀತಾ ಇದೆ. ಅದೇನಂತ ಹೇಳೆ? ಅಯ್ಯೋ, ಅದೆಲ್ಲ ಏನೂ ಇಲ್ಲ. ಹೇಳಿ ಹೇಳಿ ಸಾಕಾಯ್ತು. ಎಷ್ಟ್ ಹೇಳಿದ್ರು ನಿಮ್ಗಂತೂ ಅರ್ಥ ಆಗಲ್ಲ. ಅಕ್ಕ, ಅಮ್ಮ ಯಾರತ್ರನೂ ಜಗಳ ಆಡ್ತಿದ್ದಾರೆ ಅನ್ಸತ್ತಲ್ಲ? ಸರಿ, ಬಾ ನೋಡೋಣ. ನಡಿ. ನಿಮ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಮಾವಯ್ಯ. ಹೆಣ್ಮಕ್ಳಿರೋ ಮನೆ ಗಂಡ್ಮಕ್ಳಿಗೆ ಮನೆ ಬಾಡಿಗೆ ಕೊಡ್ಬೇಡಿ ಅಂತ ಹೇಳಿದ್ದೆ. ಆ ಹುಡುಗರ ಜೊತೆ ಸೇರ್ಕೊಂಡು ನೀವು ಹುಡುಗಾಟ ಆಡ್ತಿರಲ್ಲ. ತಾತ, ಮುಚ್ಚ ಬಾಯಿ. ನನ್ಗೀಗ ಗೊತ್ತಾಯ್ತಮ್ಮ, ಇನ್ಮೇಲೆ ಇಂಥ ನನ್ನ ಮಕ್ಕಳ ಖಂಡಿತ ಮನೆ ಬಾಡಿಗೆ ಕೊಡಲ್ಲ. ಇವ್ರು ಬಂದಾಗಿಂದ ನಾನು ಹೇಳ್ತಾನೆ ಇದೀನಿ, ಬಟ್ಟೆ ಬಿಚ್ಕೊಂಡ್ ಮನೆ ಎಲ್ಲ ಓಡಾಡ್ತಾರೆ. ಊರಿನ ಜನ ನಮ್ಮನ್ನ ಏನನ್ನಲ್ಲ. ಅಪ್ಪ, ಏನಿದೆಲ್ಲ? ರೀ, ಅವ್ರ್ ಬಂದಾಗ್ಲೇ ನಾನ್ ಹೇಳ್ದೆ ಇಲ್ಲಿ ಮನೆ ಬಾಡಿಗೆ ಕೊಡೋದ್ ಬೇಡ ಅಂತ. ನೀವ್ ಅವ್ರಿಗೆ ಮನೆ ಕೊಟ್ರಿ, ಕರುಣೆ ತೋರಿಸಿ ಊಟನೂ ಕೊಟ್ರಿ. ಆದ್ರೆ ಇವತ್ತು ಅವ್ರು ಮಾಡಿರೋ ಕೆಲ್ಸ ನೋಡಿದ್ರೆ ನೀವೇ ಅವ್ರನ್ನ ಬೈತೀರಾ. ಬಟ್ಟೆ ಹಾಕೊಳ್ದೆ ಬರೀ ಮೈಯಲ್ಲಿ ಮನೆ ಎಲ್ಲ ಓಡಾಡ್ತಿದ್ದ. ನಮ್ಮನೆಗೆ ಬರೋರು ಹೋಗೋರು ಜಾಸ್ತಿ. ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ ಹೇಳಿ? ಏನಪ್ಪಾ, ಸ್ನಾನ ಮಾಡೋದಕ್ಕೆ ನಿಂಗ್ ಬಚ್ಚಲ್ ಮೇಲೆ ಜಾಗ ಇರ್ಲಿಲ್ವಾ? ಅಯ್ಯೋ ಆಂಟಿ, ಜಾಗ ಏನೋ ಇತ್ತು, ಆದ್ರೆ ನೀರ್ ಬರ್ತಾ ಇರ್ಲಿಲ್ಲ. ಕಣ್ಣಲ್ ಬೇರೆ ಸೋಪ್ ನೀರ್ ಹೋಗಿ ಉರಿತಾ ಇತ್ತು. ಅದಕ್ಕೋಸ್ಕರ ನೀರ್ ಕೇಳೋಣ ಅಂತ ಹೊರಗ್ ಬಂದೆ ಅಷ್ಟೇ. ಅಮ್ಮ, ಇಲ್ಲಮ್ಮ, ಸುಳ್ಳು. ಇವ್ರು ಸುಳ್ಳು ಹೇಳ್ತಿದ್ದಾರೆ. ಬೆಳಗ್ಗಿಂದ ಎಲ್ರೂ ಸ್ನಾನ ಮಾಡಿದೀವಿ. ನೀಲಾನು ಸ್ನಾನ ಮಾಡಿದಾಳೆ. ಇದಕ್ಕಿದ್ದ ಹಾಗೆ ನೀರ್ ಹೇಗ್ ಮಾಯ ಆಗತ್ತೆ ಅಲ್ವೇನೆ? ಹ್ಞೂ ಅಕ್ಕ, ಬೆಳಗ್ಗೆನೆ ಟ್ಯಾಂಕ್ ತುಂಬಿಸಿದೀನಿ. ಅದೇನ್ ಖಾಲಿ ಆಗ್ಬಿಡುತ್ತೆ? ನೀವ್ ಯಾರ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ? ಅಮ್ಮ, ನೀನ್ ಏನೇ ಹೇಳು, ಈ ಗಂಡ್ಮಕ್ಳಿಗ್ ಮನೆ ಬಾಡಿಗೆ ಕೊಟ್ಟಿರೋದು ನಂಗ್ ಸ್ವಲ್ಪನೂ ಇಷ್ಟ ಇಲ್ಲ. ಊರ್ ಜನ ಎಲ್ಲ ಏನ್ ಮಾತಾಡ್ಕೊತಿದ್ದಾರೆ ಅಂತ ಗೊತ್ತಾ? ಮನೇಲಿ ಹೆಣ್ಮಕ್ಳನ್ನ ಇಟ್ಕೊಂಡು ಬ್ಯಾಚುಲರ್ಸ್ಗೆ ಬಾಡಿಗೆ ಕೊಟ್ಟಿದ್ದೀರಾ ಅಂತ. ಅಷ್ಟೇ ಅಲ್ಲಮ್ಮ, ಇವ್ರಿಬ್ರು ಹುಡುಗರು ರೋಡಲ್ಲಿ ಹೋಗೋ ಬರೋ ಹೆಣ್ಮಕ್ಳಿಗೆಲ್ಲ ಲೈನ್ ಹೊಡಿತಾರೆ. ನೀನ್ ನೋಡ್ತಾ ಇರೋ, ಇನ್ನೊಂದೆರಡು ದಿನದಲ್ಲಿ ನಮ್ಮೆಲ್ರನ್ನೂ ಪಂಚಾಯತಿ ಕೂರಿಸ್ತಾರೆ. ಹೌದೇನ್ರೋ? ನಿಜಾನೇನ್ರೋ? ಅಯ್ಯೋ ಇಲ್ಲ ತಾತ. ತಾತ, ನನ್ ಮಾತ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ನೋಡು, ನಾನ್ ಹೇಳ್ತಾ ಇದ್ದೀನಿ, ಈಗಿಂದೀಗ್ಲೇ ಇವ್ರನ್ನ ಮನೆಯಿಂದ ಖಾಲಿ ಮಾಡಿಸಿದ್ರೆ ನಮ್ ಮನೆ ಮಾನ ಮರ್ಯಾದೆ ಎಲ್ಲ ಉಳಿಯುತ್ತೆ. ಇಲ್ಲ ಅಂದ್ರೆ 3 ಕಾಸಿಗೆ ಹರಾಜಾಗತ್ತೆ. ಏನ್ರಪ್ಪ ಇದೆಲ್ಲ? ಇದು ಮರ್ಯಾದಸ್ಥರ ಮನೆ. ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲ, ಅದು ನೀವಿಷ್ಟ ಬಂದಂಗೆ ಮೈ ಬಿಟ್ಕೊಂಡು ಓಡಾಡೋದಕ್ಕೆ ಇದೇನ್ ಹುಡುಗರು ಹಾಸ್ಟ್ಲು ಅನ್ಕೊಂಡಿದೀರಾ? ಇದ್ರ ಮೇಲೆ ಯಾರಾದ್ರೂ ಇವ್ರನ್ನ ವಹಿಸ್ಕೊಂಡ್ ಬಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ನೋಡ್ರಿ, ಒಂದು ಈ ಮನೇಲಿ ಇವ್ರುಗಳಿರ್ಬೇಕು, ಇಲ್ಲ ನಾನಿರ್ಬೇಕು ಅಷ್ಟೇ. ಗೌರಿ ಅವರೇ, ನೀವಾದ್ರೂ ಒಂದ್ ಮಾತು ಹೇಳಿ, ನಾವ್ ಹಾಗೆಲ್ಲ ಮಾಡಿಲ್ಲ ಅಂತ ಹೇಳಿ.